ಹಲೋ ನನ್ನ ಕುಟುಂಬದವರೇ, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ನಿಮಗೆ ಡಿಫ್ರೆಂಟಾಗಿ ಒಂದು ಆಲೂಗೆಡ್ಡೆ ಕರಿಯನ್ನು ತೊಗೊಂಡು ಬಂದಿದ್ದೀನಿ. ಇದಕ್ಕೆ ದಮ್ ಆಲೂ ಅಂತ ಹೇಳ್ತಾರೆ. ತುಂಬ ಚೆನ್ನಾಗಿರುತ್ತೆ. ಯಾರಾದರೂ ನಿಮ್ಮ ಗೆಸ್ಟ್ ಬಂದರೆ ಅಥವಾ ಸ್ಪೆಷಲಲ್ಲಿ ಮನೆಯಲ್ಲಿ ಏನಾದರೂ ಮಾಡಲಿಕ್ಕಿದ್ರೆ, ಯಾವಾಗಲೂ ಒಂದೇ ರೀತಿ ಆಲೂಗೆಡ್ಡೆ ಮಾಡಿ ನೀವು ಬೋರ್ ಆಗಿದ್ದರೆ ಇದನ್ನು ನೀವು ಟ್ರೈ ಮಾಡ್ಬೋದು. ಯಾರಾದರೂ ವೆಜ್ ಗೆಸ್ಟ್ ಬಂದರೆ, ನಿಮಗೆ ವೆಜಿಟೇರಿಯನ್ ಅವರು ಯಾರಾದರೂ ಏನಾದರೂ ಮಾಡಲಿಕ್ಕಿದ್ರೆ ಸ್ಪೆಷಲಾಗಿ ಇದನ್ನು ನೀವು ಟ್ರೈ ಮಾಡ್ಬೋದು. ತುಂಬ ಚೆನ್ನಾಗಾಗುತ್ತೆ. ಕೇವಲ ಅನ್ನದ ಜೊತೆ ಅಲ್ಲ, ರೊಟ್ಟಿ ಜೊತೆ ಕೂಡ ಇದು ಚೆನ್ನಾಗಾಗುತ್ತೆ. ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ. ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕನ್ನು ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ನನ್ನ ರೆಸಿಪಿಯನ್ನು ಶೇರ್ ಮಾಡಿ. ಹೊಸದಾಗಿ ಯಾವಾಗಲೂ ಈಸಿಯಾಗಿ ಆಗುವಂಥ ರೆಸಿಪೀಸನ್ನು ಹಾಕಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿ. ಓಕೆ, ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಕಾಣ್ತಾ ಉಂಟಂತ ಹೇಳಿ. ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಇದಕ್ಕೆ. ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ. ನೀವು ಟ್ರೈ ಮಾಡಿ ಆದಮೇಲೆ ನನಗೆ ಹೇಳಿ ಯಾವ ರೀತಿ ಆಗಿತ್ತಂತ ಹೇಳಿ. ಓಕೆ, ಇದಕ್ಕೀಗ ಏನೆಲ್ಲ ಬೇಕು ಹಾಗೂ ಹೇಗೆ ಇದನ್ನು ಮಾಡೋದಂತ ಹೇಳಿ ನೋಡೋಣ. ಬನ್ನಿ ಹೋಗುವ. ಫಸ್ಟಿಗೆ ನೋಡಿ, ಈ ರೀತಿ ಸಣ್ಣ ಸಣ್ಣ ಆಲೂಗೆಡ್ಡೆ ಬೇಕಾಗಿರುತ್ತೆ. ಇದಕ್ಕೆ ದೊಡ್ಡ ಆಲೂಗೆಡ್ಡೆ ಆಗೋದಿಲ್ಲ, ಸಣ್ಣದೇ ಆಲೂಗೆಡ್ಡೆ ಇದಕ್ಕೆ ಚೆನ್ನಾಗಾಗುತ್ತೆ. ನೋಡಿ, ಇದನ್ನು ನಾನು ಬೇಯಿಸ್ಲಿಕ್ಕೆ ಇಟ್ಟಿದ್ದೀನಿ. ಇದು ಬೇಯೋವರೆಗೂ ನಾವು ಇದಕ್ಕೆ ಬೇರೆ ಮಸಾಲವನ್ನು ರೆಡಿ ಮಾಡೋಣ. ಫಸ್ಟಾಗಿ ಒಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ನಾನೊಂದು 3 ಈರುಳ್ಳಿಯನ್ನು ಇಲ್ಲಿ ಕಟ್ ಮಾಡಿದ್ದೀನಿ ದೊಡ್ಡ ದೊಡ್ಡದಾಗಿ. ಇದನ್ನು ಫ್ರೈ ಮಾಡ್ತಾಯಿದ್ದೀನಿ. ರಫ್ಲಿ ಕಟ್ ಅಂತ ಹೇಳ್ತೀವಿ ನೋಡಿ, ಹಾಗೆ. ಆಮೇಲೆ ಸ್ವಲ್ಪ ನಾನು ಇಲ್ಲಿ ಒಣಮೆಣಸನ್ನು ಹಾಕಿದ್ದೀನಿ, ಒಂದು 5ರಿಂದ 10ರಷ್ಟು. ಇದನ್ನು ಸ್ವಲ್ಪ ಹೊತ್ತು ನಾವು ಎಣ್ಣೆಯಲ್ಲಿ ಫ್ರೈ ಮಾಡೋಣ. ಇದಕ್ಕೆ ಖಾರ ಎಲ್ಲ ಸ್ವಲ್ಪ ಕಮ್ಮಿ, ಹಾಗಾಗಿ ಇಷ್ಟೇ ಮೆಣಸು ಸಾಕು. ನಿಮ್ಮ ಮೆಣಸು ಖಾರ ಇದೆ ಅಂದರೆ ಸ್ವಲ್ಪ ಕಮ್ಮಿನೇ ಹಾಕಿ. ಈಗ ಒಂದು ಅರ್ಧ ಚಮಚದಷ್ಟು ನಾನಿಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಇದರಲ್ಲಿ ಫ್ರೈ ಮಾಡೋಣ. ಓಕೆ, ಈರುಳ್ಳಿ ಎಲ್ಲ ಚೆನ್ನಾಗೀಗ ಫ್ರೈ ಆಗಿದೆ. ಇವಾಗ ನಾನು ಇದಕ್ಕೆ ಟೊಮೆಟೊವನ್ನು ಹಾಕ್ತಾಯಿದ್ದೀನಿ. ಟೊಮೆಟೊ ನಾನಿಲ್ಲಿ ಸಣ್ಣ ಟೊಮೆಟೊ 6 ಟೊಮೆಟೊವನ್ನು ತೊಗೊಂಡಿದ್ದೀನಿ. ದೊಡ್ಡದಿದ್ರೆ ನೀವು ಒಂದು 4 ತೊಗೊಳ್ಬೋದು, 4 ಅಥವಾ 5. ನನ್ನ ಟೊಮೆಟೊ ಸ್ವಲ್ಪ ಸಣ್ಣ ಇತ್ತು, ಹಾಗಾಗಿ ನಾನಿಲ್ಲಿ 6 ಟೊಮೆಟೊವನ್ನು ತೊಗೊಂಡಿದ್ದೀನಿ. ಇದು ಚೆನ್ನಾಗಿ ಸ್ಮೂತ್ ಆಗಲಿ. ಆಮೇಲೆ ಇದಕ್ಕೆ ಸ್ವಲ್ಪ ನಾವು ಒಂದು ಅರ್ಧ ಮುಷ್ಟಿಯಷ್ಟು ನೋಡಿದ್ರಲ್ಲ, ನಾನಿಲ್ಲಿ ಕ್ಯಾಶ್ಯೂ ನಟ್ಟನ್ನು ಹಾಕ್ತಾಯಿದ್ದೀನಿ. ಇದನ್ನು ಕೂಡ ಇದರೊಟ್ಟಿಗೆ ಹಾಕಿ ತುಂಬ ಚೆನ್ನಾಗಿ ಕ್ರೀಮಿಯಾಗಿ ಟೇಸ್ಟಾಗಿ ಬರುತ್ತೆ ಇದು. ಓಕೆ, ಇದು ಸ್ವಲ್ಪ ಹೊತ್ತು ಚೆನ್ನಾಗಿ ಸ್ಮೂತ್ ಆಗಲಿ. ಇವಾಗ ಇಲ್ಲಿ ಆಲೂಗೆಡ್ಡೆ ಕೂಡ ಬೇಯ್ದಿದೆ. ಓಕೆ, ಇದನ್ನು ಕೂಡ ನಾನೀಗ ಆಫ್ ಮಾಡ್ತೀನಿ. ಆಮೇಲೆ ಇದಕ್ಕೀಗ ಮಸಾಲ ರೆಡಿ ಮಾಡ್ತಾಯಿದ್ದೀನಿ. ಗರಂ ಮಸಾಲ ನೋಡಿ, ಇದೆಲ್ಲ ಗರಂ ಮಸಾಲ, ಎಲ್ಲ ಗರಂ ಮಸಾಲವನ್ನು ನಾನು ಇಲ್ಲಿ ತೊಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪವಾಗಿ. ಅದನ್ನು ಸ್ವಲ್ಪ ನಾನು ಹುಡಿ ಮಾಡ್ತಾಯಿದ್ದೀನಿ, ಜಾಸ್ತಿ ಅಲ್ಲ. ಸ್ವಲ್ಪ ಏಲಕ್ಕಿ, ಲವಂಗ, ಚಕ್ಕೆ, ಮೊಗ್ಗು ಎಲ್ಲ ತೊಗೊಂಡಿದ್ದೀನಿ. ಅದನ್ನೆಲ್ಲ ಸ್ವಲ್ಪ ನಾನಿಲ್ಲಿ ಕ್ರಷ್ ಮಾಡ್ತಾಯಿದ್ದೀನಿ. ಓಕೆ, ಆಲೂಗೆಡ್ಡೆ ತಣ್ಣಗಾಗಿದೆ. ಈಗ ಇದರ ಸಿಪ್ಪೆಯನ್ನು ಕೂಡ ನಾನು ತೆಗಿತಾ ಇದ್ದೀನಿ. ಇದಕ್ಕೆ ಸಣ್ಣ ಸಣ್ಣದೇ ಆಲೂಗೆಡ್ಡೆ ತೊಗೊಳ್ಳಿ, ದೊಡ್ಡ ಆಲೂಗೆಡ್ಡೆ ಕಟ್ ಮಾಡಿ ಎಲ್ಲ ತೊಗೊಳ್ಬೇಕು ಬೇಡ. ಇಂಥ ಸಣ್ಣ ಆಲೂಗೆಡ್ಡೆ ಸಿಗುತ್ತೆ ಮಾರ್ಕೆಟಲ್ಲಿ, ಇದನ್ನೇ ನೀವು ತೊಗೊಂಡ್ರೆ ಆಯಿತು. ಇವಾಗ ನನ್ನ ಮಸಾಲ ಕೂಡ ಸ್ಮೂತಾಗಿ ತಣ್ಣಗಾಗಿದೆ. ಇದನ್ನು ಕೂಡ ನಾನೀಗ ಹಾಕಿ ಗ್ರೈಂಡ್ ಮಾಡ್ತಾಯಿದ್ದೀನಿ. ಓಕೆ, ನೋಡಿ ಗ್ರೈಂಡ್ ಮಾಡಿ ಆಯಿತು. ಚೆನ್ನಾಗಿ ಪೇಸ್ಟ್ ಮಾಡಿ, ಚೆನ್ನಾಗಿ ಗ್ರೈಂಡ್ ಮಾಡಿ. ಇವಾಗ ಒಂದು ಪ್ಯಾನಲ್ಲಿ ನಾನು ಸ್ವಲ್ಪ ಎಣ್ಣೆನ ಇಟ್ಟಿದ್ದೀನಿ. ಅದು ಚೆನ್ನಾಗಿ ಬಿಸಿ ಆದಮೇಲೆ ಆಲೂಗೆಡ್ಡೆನ ಇದರೊಟ್ಟಿಗೆ ಫ್ರೈ ಮಾಡಬೇಕು. ನೋಡ್ತಾ ಇದ್ದೀರಲ್ಲ, ಸಣ್ಣ ಸಣ್ಣ ಆಲೂಗೆಡ್ಡೆನ ಇದರಲ್ಲಿ ಹಾಕಿ ಎಣ್ಣೆ ಬಿಸಿ ಆಗಲಿ. ಆಮೇಲೆ ಮೆಲ್ಲನೆ ಹಾಕಿ ಇದನ್ನು ಫ್ರೈ ಮಾಡಿ. ಈ ರೀತಿ ನಾವು ಆಲೂಗೆಡ್ಡೆನ ಡೈರೆಕ್ಟ್ ಹಾಕಿದರೆ, ಫ್ರೈ ಮಾಡದೆ ಹಾಕಿದರೆ ಏನಾಗುತ್ತೆ ಅಂದರೆ, ಅದು ನಮ್ಮ ಕರಿ ಇರುತ್ತೆ ನೋಡಿ, ಅದರಲ್ಲಿ ನೀರಾಗಿ ಹೋಗುತ್ತೆ. ನಾವು ಈ ರೀತಿ ಫ್ರೈ ಮಾಡಿ ಹಾಕಿದರೆ ಅದು ಗಟ್ಟಿಯಾಗಿ ಹಾಗೆ ಉಳಿಯುತ್ತೆ. ಅದಕ್ಕೋಸ್ಕರ ಫ್ರೈ ಮಾಡಬೇಕಂತ ಹೇಳೋದು. ಇದನ್ನೀಗ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರುವವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ನಾವು ಚೆನ್ನಾಗಿ ಕಲರ್ ಬರಬೇಕು ಹೊರಗಡೆಯಿಂದ. ಓಕೆ, ನೋಡ್ತಾ ಇದ್ದೀರಲ್ಲ, ಚೆನ್ನಾಗಿ ಕಲರ್ ಬಂದಿದೆ. ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು ಇದನ್ನು ತೆಗಿತಾ ಇದ್ದೀನಿ ಎಲ್ಲವನ್ನು. ಹೊರಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸ್ಮೂತಾಗಿ ತುಂಬ ಚೆನ್ನಾಗಾಗುತ್ತೆ ಇದು.
ಓಕೆ, ಎಲ್ಲವನ್ನು ಫಸ್ಟಿಗೆ ಎಣ್ಣೆಯಿಂದ ತೆಗೆಯೋಣ. ಓಕೆ, ಈಗ ನಾನು ಇದಕ್ಕೆ ಸಾಸಿವೆ ಎಣ್ಣೆಯನ್ನು ಯೂಸ್ ಮಾಡ್ತಿದ್ದೀನಿ. ಒಮ್ಮೆಲೆ ನಿಮ್ಮ ಹತ್ರ ಸಾಸಿವೆ ಎಣ್ಣೆ ಇಲ್ಲದಿದ್ದರೆ ನೀವು ಯಾವುದೇ ಕುಕ್ಕಿಂಗ್ ಆಯಿಲ್ ಯೂಸ್ ಮಾಡ್ಬೋದು. ಇದೇ ಆದರೆ ಸ್ವಲ್ಪ ಸಾಸಿವೆ ಎಣ್ಣೆನೇ ಯೂಸ್ ಮಾಡಿ, ಇದಕ್ಕೆ ಚೆನ್ನಾಗಾಗುತ್ತೆ. ಸಾಸಿವೆ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ನಾನು. ಸಾಸಿವೆ ಎಣ್ಣೆ ಸ್ವಲ್ಪ ಬಿಸಿಯಾದಾಗ ಇದಕ್ಕೆ ಎಲ್ಲ ಗರಂ ಮಸಾಲ, ಬಡಿಶೇಪು, ಸ್ವಲ್ಪ ಬಿರಿಯಾನಿ ಎಲೆ, ಆಮೇಲೆ ಸ್ವಲ್ಪ ಜೀರಿಗೆ, ಇದನ್ನು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಎಣ್ಣೆಯಲ್ಲಿ. ಇವಾಗ ಇದಕ್ಕೆ ನಾವು ಕ್ರಷ್ ಮಾಡಿದ್ದೀವಿ ನೋಡಿ ಗರಂ ಮಸಾಲ, ಅದನ್ನು ಹಾಕಿದ್ದೀನಿ. ಗ್ಯಾಸ್ ಸ್ವಲ್ಪ ಸ್ಲೋ ಇರಲಿ. ಓಕೆ, ಇದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನಾನು ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಇಂಗು ಹಾಕ್ತಾಯಿದ್ದೀನಿ. ಇಂಗು ಸ್ವಲ್ಪ ಜಾಸ್ತಿ ಹಾಕಿ, ಆಮೇಲೆ ನೋಡಿ ಅದೇ ಎಣ್ಣೆಗೆ ನಾನಿಲ್ಲಿ ಅರಿಶಿನ ಪೌಡರ್ ಹಾಕ್ತಾಯಿದ್ದೀನಿ, ಟರ್ಮರಿಕ್ ಪೌಡರನ್ನು. ಗ್ಯಾಸ್ ಸ್ಲೋವಲ್ಲಿರಲಿ, ಫಾಸ್ಟ್ ಇರಲಿಕ್ಕೆ ಹೋಗಬೇಡಿ, ಮಸಾಲ ಕಪ್ಪಾಗುತ್ತೆ ಆಮೇಲೆ. ಓಕೆ, ಈಗ ನಾವು ಗ್ರೈಂಡ್ ಮಾಡಿದ ಮಸಾಲವನ್ನು ಅದಕ್ಕೆ ಹಾಕಿ ಸ್ವಲ್ಪ ಹೊತ್ತು ಚೆನ್ನಾಗಿ ಇದನ್ನು ಫ್ರೈ ಮಾಡೋಣ. ಎಲ್ಲ ಮಸಾಲ ಚೆನ್ನಾಗಿ ಒಳ್ಳೆ ಸ್ಮೆಲ್ ಬರುತ್ತೆ, ಗರಂ ಮಸಾಲದೆಲ್ಲ. ಈ ರೀತಿ ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಹೊತ್ತು. ಎಲ್ಲ ಮಿಕ್ಸ್ ಆಗಲಿ ಒಳ್ಳೆ ರೀತಿಯಲ್ಲಿ ಗರಂ ಮಸಾಲ ಎಲ್ಲ. ಓಕೆ, ಇವಾಗ ಇದಕ್ಕೆ ಉಳಿದ ಮಸಾಲವನ್ನು ಹಾಕೋಣ. ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಹಾಕಿದ್ದೀನಿ. ಆಮೇಲೆ ಧನಿಯಾ ಪೌಡರ್ ಅಂದರೆ ಕೊತ್ತಂಬರಿ ಪೌಡರ್ ಒಂದು ಅರ್ಧ ಸ್ಪೂನಷ್ಟು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಎಣ್ಣೆಯಲ್ಲಿ. ಸ್ವಲ್ಪ ಹೊತ್ತು ಇಡೋಣ, ಇದನ್ನು ಒಂದು ಅರ್ಧ ಸೆಕೆಂಡ್ ಅಷ್ಟು ಇಡೋಣ ಸಾಕು. ಸ್ಲೋವಲ್ಲಿರಲಿ ಗ್ಯಾಸ್. ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ರುಚಿಗೆ ತಕ್ಕಷ್ಟು ಇದಕ್ಕೆ ಉಪ್ಪು ಹಾಕೋಣ. ಉಪ್ಪು ಹಾಕಿ ಸ್ವಲ್ಪ ಹೊತ್ತು ನಾವು ಹಾಗೆ ಇಡೋಣ, ಇದನ್ನು ಮುಚ್ಚಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಸ್ವಲ್ಪ ಹೊತ್ತು ಮುಚ್ಚಿಡಿ, ಎಲ್ಲ ಮಸಾಲ ಚೆನ್ನಾಗಿ ಫ್ರೈ ಆಗಲಿ, ಎಣ್ಣೆ ಸೈಡ್ ಎಲ್ಲ ಚೆನ್ನಾಗಿ ಬಿಡಲಿ. ಓಕೆ, ನೋಡಿದ್ರಲ್ಲ ಚೆನ್ನಾಗಿ ಫ್ರೈ ಆಗಿದೆ ಮಸಾಲ. ಇವಾಗ ಇದಕ್ಕೆ ನಾವು ಫ್ರೈ ಮಾಡಿದ ಆಲೂಗೆಡ್ಡೆಯನ್ನು ಆ್ಯಡ್ ಮಾಡೋಣ. ನೋಡಿದ್ರಲ್ಲ, ಆಲೂಗೆಡ್ಡೆಯನ್ನು ಆ್ಯಡ್ ಮಾಡಿ ಇದಕ್ಕೆ ನಿಮಗೆ ಎಷ್ಟು ನೀರು ಬೇಕು ನೋಡಿ ಅಷ್ಟು ಹಾಕಿ. ತುಂಬ ತೆಳು ಮಾಡಬೇಡಿ, ಅದು ತುಂಬ ದಪ್ಪ ಕೂಡ ಬೇಡ, ಆಮೇಲೆ ಇದು ಸ್ವಲ್ಪ ದಪ್ಪ ಆಗುತ್ತೆ. ಹಾಗಾಗಿ ನೀರು ಹದ ಹಾಕಿ ಇದಕ್ಕೆ. ಯಾವಾಗಲೂ ಒಂದೇ ರೀತಿ ನಾವು ಆಲೂಗೆಡ್ಡೆ ಮಾಡಿ ಬೋರ್ ಆಗಿರ್ತೀವಿ. ಆವಾಗ ನಾವು ಇಂಥದ್ದು ಹೊಸದಾಗಿ ಒಂದೊಂದು ಸ್ಪೆಷಲ್ಲಾಗಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಓಕೆ, ನೋಡಿದ್ರಲ್ಲ. ಇವಾಗ ಇದಕ್ಕೆ ಸರಿಯಾಗಿದೆ ನೋಡಿ, ಇದು ಇಷ್ಟು ದಪ್ಪ ಇದ್ದರೆ ಸಾಕು. ನಿಮಗೆ ಇನ್ನೂ ಸ್ವಲ್ಪ ತೆಳು ಬೇಕಿದ್ರೆ ನೀವು ನೀರನ್ನು ಹಾಕ್ಬೋದು. ನನಗೆ ಇಷ್ಟು ದಪ್ಪ ಸಾಕು. ಇವಾಗ ಇದರ ಮೇಲೆ ಲಾಸ್ಟಲ್ಲಿ ನಾನು ಕಸೂರಿ ಮೇಥಿ ಅಂತ ಹೇಳ್ತೀವಿ ನೋಡಿ, ಅದನ್ನು ಹಾಕ್ತಾಯಿದ್ದೀನಿ. ಹಾಗೂ ಇದನ್ನು ಈಗ ಕುದಿ ಬರಲಿಕ್ಕೋಸ್ಕರ ಮುಚ್ಚಿಡೋಣ ಸ್ವಲ್ಪ ಹೊತ್ತು. ಓಕೆ, ಚೆನ್ನಾಗಿ ಕುದಿ ಬರ್ತಾ ಉಂಟು. ನಮ್ಮ ದಮ್ ಆಲೂ ರೆಡಿಯಾಗಿದೆ. ಇವಾಗ ಬೇಕಿದ್ರೆ ಇದರ ಮೇಲೆ ನೀವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬೋದು. ನೋಡಿ ಚೆನ್ನಾಗಿ ಬಂದಿದೆ. ಬೇಬಿ ಆಲೂ ಅಂತ ಸಿಗುತ್ತೆ ನೋಡಿ, ಅದರಿಂದ ಮಾಡಿದ್ದು. ಓಕೆ, ನಾನು ಸರ್ವ್ ಮಾಡಿ ಈಗ ತೋರಿಸ್ತೀನಿ ನಿಮಗೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ, ಹಾಗೂ ಟೇಸ್ಟ್ ಕೂಡ ಅದೇ ರೀತಿ ಇರುತ್ತೆ. ತುಂಬ ಚೆಂದ ಇದೆ. ಒಮ್ಮೆ ಟ್ರೈ ಮಾಡಿ ನೋಡಿ ನೀವು. ನಾನು ಹೇಳಿದ್ದೆ ನೋಡಿ, ಖಾಲಿ ರೈಸ್ ಜೊತೆ ಅಲ್ಲ, ರೊಟ್ಟಿ ಜೊತೆ ಎಲ್ಲದರ ಜೊತೆ ಇದು ಚೆನ್ನಾಗಾಗುತ್ತೆ. ಓಕೆ, ಟ್ರೈ ಮಾಡಿ ನೋಡಿ, ನಿಮ್ಮ ಮಕ್ಕಳಿಗೆ ಕೊಡಿ. ತುಂಬ ಮಸಾಲ ಹಾಕಲಿಕ್ಕಿಲ್ಲ ಇದಕ್ಕೆ, ಖಾರ ಎಲ್ಲ ತುಂಬ ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ. ಓಕೆ, ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿರ್ಬೋದು. ಇಷ್ಟ ಆದರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ,
ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್, ಬಾಯ್ ಬಾಯ್.